ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ಪ್ರತಿನಿತ್ಯ ಒಂದು ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ ವೇದಿಕೆ ಮೂಲಕ. ಇವತ್ತು ಕೂಡ ಒಂದು ಸಬ್ಜೆಕ್ಟ್ ಇಟ್ಕೊಂಡಿದ್ದೀವಿ. ನೀವಾಗಲೇ ನೋಡ್ತಾ ಇದ್ದೀರಿ, ನಮ್ಮ ಕಷ್ಟವನ್ನು ಕೇಳೋರು ಯಾರು ಅಂತ. ಬಹುಶಃ ಶನಿವಾರದಿಂದ ರಾಜ್ಯದಲ್ಲಾಗ್ತಾ ಇರುವ ಬಿಜೆಪಿ ಪಕ್ಷದ ರಾಜಕೀಯ ಬೆಳವಣಿಗೆಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಅದರ ಆಂತರಿಕ ಕಚ್ಚಾಟ, ಬೀದಿಗೆ ಬಂದು ನಾಯಕರುಗಳು ಆಡ್ತಾ ಇರೋ ಮಾತುಗಳು, ಯಡಿಯೂರಪ್ಪ ಅವರ ವರಸೆ, ಇದೆಲ್ಲವನ್ನೂ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಒಂದೆಡೆ ಬರ, ಇನ್ನೊಂದು ಕಡೆ ರಾಜಕೀಯ ಬಡಿದಾಟ. ಇದೆಲ್ಲವನ್ನ ಗಮನಿಸ್ತಾ ಇರೋ ಜನ ಕೇಳ್ತಾ ಇದ್ದಾರೆ, ನಮ್ಮ ಕಷ್ಟ ಕೇಳೋರು ಯಾರು ಅಂತ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಇವ್ರ ಜೊತೆ ನಮ್ಮ ಗಣ್ಯ ಅತಿಥಿಗಳು ಕೂಡ ಸ್ಟುಡಿಯೋದಲ್ಲಿದ್ದಾರೆ. ಮಂಗಳೂರು, ದಾವಣಗೆರೆ ಮತ್ತು ನಮ್ಮ ಜೊತೆ ಶಿವಮೊಗ್ಗದಿಂದ ಅತಿಥಿಗಳು ಮಾತಾಡ್ತಾರೆ. ಜೊತೆಗೆ ನಮ್ಮ ಪ್ರತಿನಿಧಿಗಳು ಮಾತಾಡ್ತಾರೆ. ಸಾರ್ವಜನಿಕರು ಕೂಡ ಮಾತಾಡಿದ್ದಾರೆ. ಇವತ್ತು ಅವರ ಮನದಾಳದ ಮಾತುಗಳನ್ನು ತಮ್ಮ ನಾಯಕರಿಗೆ ತಲುಪಿಸೋ ವಿಚಾರವನ್ನೆಲ್ಲ ಅವ್ರು ಮಾತಾಡಿದ್ದಾರೆ. ಅದನ್ನೆಲ್ಲ ನಿಮ್ಮ ಮುಂದೆ ಇಡ್ತೀನಿ. ಅದೆಲ್ಲದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಯಡಿಯೂರಪ್ಪ ವಿರುದ್ಧ ಗಣಿಕಪ್ಪ ಪ್ರಕರಣ, ಸಿಬಿಐ ತನಿಖೆ ಮೊದಲ ಹಂತ ಶುರು. ಯಡಿಯೂರಪ್ಪ ವಿರುದ್ಧ ದಾಖಲಾಯಿತು ಎಫ್ಐಆರ್. ಶಾಸಕಾಂಗ ಪಕ್ಷದ ಸಭೆ ಕರೆಯೋ ಪ್ರಶ್ನೆಯೇ ಇಲ್ಲ, ಅಗತ್ಯ ಬಿದ್ದರೆ ಹೈಕಮಾಂಡ್ ಜೊತೆ ಚರ್ಚೆ, ಮತ್ತೆ ಪುನರುಚ್ಚರಿಸಿದ ಸಿಎಂ ಸದಾನಂದಗೌಡ. ಉದ್ಯಾನ ನಗರಿಯಲ್ಲಿ ವರ್ಷಧಾರೆ, ಮಳೆರಾಯನಿಂದ ತಂಪಾಯಿತು ಧರೆ, ಮುಸ್ಸಂಜೆ ಹೊತ್ತಲ್ಲಿ ಕತ್ತಲು. ಸೆಂಟ್ರಲ್ ಕಾಲೇಜು ಕಟ್ಟಡಕ್ಕೆ ನುಗ್ಗಿದ ನೀರು, ಮೌಲ್ಯಮಾಪನ ಕೇಂದ್ರದಲ್ಲಿ ಒದ್ದೆಯಾದ ಕಡತಗಳು, ಮನೆಗಳಿಗೆ ತೆರಳಲು ಸವಾರರ ಪರದಾಟ. ಐಪಿಎಲ್ನಲ್ಲೂ ಸ್ಪಾಟ್ ಫಿಕ್ಸಿಂಗ್ ಪ್ರಕರಣ, 5 ಆಟಗಾರರ ವಿರುದ್ಧ ಕಠಿಣ ಕ್ರಮ, ಬಿಸಿಸಿಐ ಸಭೆಯಲ್ಲಿ ಅಂತಿಮ ನಿರ್ಧಾರ. ನಾನು ಚರ್ಚೆ ಆರಂಭ ಮಾಡೋದಕ್ಕೂ ಮೊದಲು, ಸಾರ್ವಜನಿಕರ ಮಾತುಗಳನ್ನು ಕೇಳೋದಕ್ಕೂ ಮೊದಲು, ಇವತ್ತು ಜುಗಲ್ಬಂದಿಯಲ್ಲಿ ನಾವು ಏನು ವಿಚಾರವನ್ನು ಚರ್ಚೆ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನೀಡ್ತೀವಿ. ಅಂದರೆ ಇವತ್ತು ಬಿಜೆಪಿ ನಾಯಕರು ಯಾರೆಲ್ಲ ಏನೇನು ಮಾತಾಡಿದ್ರು, ಅವರ ಉದ್ದೇಶಗಳೇನಿದ್ದು, ಅದರಲ್ಲಿ ಜನಪರ ಕಾಳಜಿ ಇತ್ತಾ ಇಲ್ವಾ ಅನ್ನೋದನ್ನ ಈ ವರದಿಯಲ್ಲಿ ನೋಡಿ. ಮಳೆ ನಿಂತಿದ್ರೂ ಮರದ ಹನಿ ನಿಂತಿಲ್ಲ. ಸಿಬಿಐ ಕುಣಿಕೆಗೆ ಬಿದ್ದ ಮರುದಿನದಿಂದಲೇ ಬಂಡಾಯದ ಬಾವುಟ ಹಾರಿಸಿದ್ದ ಯಡಿಯೂರಪ್ಪ ಉಗ್ರ ಪ್ರತಾಪ ತೋರಲಿಲ್ಲ. ಆದರೆ ಯಾವ್ಯಾವ ವಿಷಯವನ್ನ ಎಲ್ಲೆಲ್ಲಿಗೆ ಮುಟ್ಟಿಸಬೇಕೋ ಅಲ್ಲಿಗೆ ಮುಟ್ಟಿಸಿ ಸುಮ್ಮನಾಗಿದ್ದಾರೆ. ಅತ್ತ ಅವರು ಮತ್ತು ಅವರ ಕುಟುಂಬದ ಮೇಲೆ ಸಿಬಿಐ ಎಫ್ಐಆರ್ ಬಿದ್ದಿದೆ. ರಾಜಕೀಯದಲ್ಲಿ ಆಟ ಮುಗಿದಿಲ್ಲ, ಮುಗಿಯುವ ಸೂಚನೆಯೂ ಕಾಣ್ತಾ ಇಲ್ಲ. ಯಡಿಯೂರಪ್ಪ ಆರೋಪಗಳಿಗೆ ತಕ್ಕ ಉತ್ತರ ನೀಡಲು ಈಶ್ವರಪ್ಪ ಆ್ಯಂಡ್ ಟೀಮ್ ಸಿದ್ಧವಾಗ್ತಾ ಇದೆ. ಸಿಎಂ ಅಂತೂ ಯಾರು ಏನೇ ಹೇಳಿದ್ರು ಶಾಸಕಾಂಗ ಪಕ್ಷದ ಸಭೆ ಕರೆಯೋದಿಲ್ಲ ಅಂತ ಇದ್ದಾರೆ. ಅಷ್ಟರ ಮಟ್ಟಿಗೆ ಯಡಿಯೂರಪ್ಪ ಬಾಂಬ್ ಠುಸ್ ಆಗಿದೆ. ನಾನು ಭಾರಿ ಸ್ಪಷ್ಟವಾಗಿ ಮೊನ್ನೆ ಹೇಳಿದ್ದೀನಿ, ಶಾಸಕಾಂಗ ಪಕ್ಷ ಸಭೆ ಕರೆಯುವಂಥ ಯಾವುದೇ ಪ್ರಮೇಯ ಉದ್ಭವ ಆಗಿಲ್ಲ ಅಂತ. ಅವಶ್ಯಕತೆ ಬಿದ್ದರೆ ನಾನು ಕೇಂದ್ರದ ಜೊತೆ ಕೇಳಿಕೊಂಡು ಮಾಡ್ತೇನೆ ಅಂತ ಹೇಳಿದ್ದೀನಿ. ಈಗ ಯಾವುದೇ ಅಂಥ ಸಂದರ್ಭಗಳಿಲ್ಲ. ಈಶ್ವರಪ್ಪನವ್ರು ಬಿಡಿ, ಬೈಸ್ಕೊಂಡ್ರು ಬೈದವರು ನಮ್ಮ ನಾಯಕ ಯಡಿಯೂರಪ್ಪ ತಾನೇ, ಅವರು ನನ್ನ ತಂದೆಯ ಸಮಾನ ಅಂತ ಇದ್ದಾರೆ. ಹಿರಿಯರಲ್ಲದೆ ಯಾರೋ ಹೇಳ್ಬೇಕು, ನಿಮ್ಮ ತಂದೆನೋ ತಾಯಿನೋ ಹೇಳಿದ್ರೆ ಯೋಚನೆ ಮಾಡ್ತೀರೇನು? ದೊಡ್ಡವರು ಒಂದು ಮಾತು ಹೇಳಿದ್ರೆ ಅದು ಆಶೀರ್ವಾದ ಅಂತ ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡು ನಾವೇ ಮುಗಿದ್ಮೇಲೆ ನಾವು ಇನ್ನೂ ಒಳ್ಳೇದಾಗ ದಿಕ್ಕಲ್ಲಿ ಹೋಗಬೇಕು ಅಂತ ಅವ್ರು ಅಪೇಕ್ಷೆ ಪಡ್ತಾರೆ. ಖಂಡಿತ ಒಳ್ಳೆ ದಿಕ್ಕಲ್ಲಿ ಹೋಗ್ತೀವಿ. ಅವ್ರು ಹಿರಿಯರಿದ್ದಾರೆ, ಪಾರ್ಟಿ ಕಟ್ಟೋ ದಿಕ್ಕಲ್ಲಿ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ ನಮ್ಮೆಲ್ಲರೂ ಕೂಡ. ಆದರೆ ನಿನ್ನೆಗೆಲ್ಲ ಕೂಲಾಗಿ ಮಾತನಾಡ್ತಾ ಇದ್ದ ಈಶ್ವರಪ್ಪ ವರಸೆ ಬದಲಾಗಿದೆ. ಯಡಿಯೂರಪ್ಪ ಗುಂಪಿನಲ್ಲಿದ್ದವರು ಅಷ್ಟೇ, ಮಾತಿನಲ್ಲಿ ಅದೇ ಮೊನಚು ಎದ್ದು ಕಾಣ್ತಾ ಇದೆ. ಏನು ಮಾಡ್ತೀರೋ ಮಾಡಿ, ನಾವು ಎಲ್ಲದಕ್ಕೂ ರೆಡಿ ಅನ್ನುತ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ದೆಹಲಿಗೆ ಹೋಗ್ತಾ ಇಲ್ಲ ಅಂತಕ್ಕಂಥ ವಿಚಾರವನ್ನು ಮಾಧ್ಯಮಕ್ಕೆ ತಿಳಿಸ್ರಿ ಅಂತಕ್ಕಂಥ ವಿಚಾರ ಯಡಿಯೂರಪ್ಪನವರೇ ತಿಳಿಸಿದ ಕಾರಣ ನಾನು ಬಂದಿದ್ದೇನೆ. ಲಿಂಬಾವಳಿಯವರು ಒಬ್ಬರೇ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಪಕ್ಷದ ಅಧ್ಯಕ್ಷರು ಈ ಹೇಳಿಕೆಯನ್ನು ಕೊಟ್ಟ ಸಂದರ್ಭದಲ್ಲಿ, ರಾಷ್ಟ್ರೀಯ ನಾಯಕರಿಗೆ ದೂರನ್ನು ಕೊಟ್ಟ ಸಂದರ್ಭದಲ್ಲಿ ಯಾವುದೇ ಶಿಸ್ತಿನ ಕ್ರಮ ಕೈಗೊಂಡರೂ ಕೂಡ ಅದಕ್ಕೆ ತಯಾರಿ. ಅಷ್ಟಕ್ಕೆ ಸುಮ್ಮನಾಗಿಲ್ಲ, ಬಿಎಸ್ವೈ ದೆಹಲಿ ಭೇಟಿ ರದ್ದು ಮಾಡಿದ್ದಾರೆ. ಮಾತುಕತೆಗೆ ನಾನು ದೆಹಲಿಗೆ ಬರೋದಿಲ್ಲ, ನೀವೇ ಇಲ್ಲಿಗೆ ಬನ್ನಿ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ. ಜೊತೆಯಲ್ಲೇ ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ ಎನ್ನುವ ಮೆಸೇಜ್ ಅನ್ನು ಇಟ್ಟಿದ್ದಾರೆ. ಇಷ್ಟಿದ್ರೂ ಬಿಜೆಪಿ ನಾಯಕರು ಎಲ್ಲವೂ ಮುಗಿದ ಅಧ್ಯಾಯ, ಬಿಜೆಪಿಯಲ್ಲಿ ಬಿಕ್ಕಟ್ಟೇ ಇಲ್ಲ ಎನ್ನುತ್ತಿದ್ದಾರೆ. ನನಗನ್ಸುತ್ತೆ ಈ ಸಮಸ್ಯೆಗಳೇನಿತ್ತು ಅದೆಲ್ಲ ನೆನ್ನೆ ಮಟ್ಟಿಗೆ ಅದೆಲ್ಲ ಮುಗಿದಿದೆ. ಮುಂದಿನ ಬೆಳವಣಿಗೆಯನ್ನು ನಮ್ಮ ಕೇಂದ್ರದ ನಾಯಕರಾದಂಥ ಅರುಣ್ ಜೇಟ್ಲಿ ಅವರು
ಇದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಅವರು ಈಗಾಗಲೇ ಎಲ್ಲರ ಜೊತೆ ಮಾತಾಡ್ತಾ ಇದ್ದಾರೆ. ನನಗನ್ಸುತ್ತೆ ಇದು ಇಲ್ಲಿಗೆ ಮುಕ್ತಾಯ ಆಗ್ತೈತೆ ಅಂತ. ಬಿಜೆಪಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸುತ್ತಿರುವ ರಾಜ್ಯದ ಜನತೆ ಇದನ್ನು ನಂಬುವ ಸ್ಥಿತಿಯಲ್ಲಂತೂ ಇಲ್ಲ. ಬಿಕ್ಕಟ್ಟು ಇಲ್ಲದೆ ಹೋದರೆ ಅದು ಭಾರತೀಯ ಜಗಳ ಪಾರ್ಟಿಯೇ ಅಲ್ಲ ಅನ್ನೋದು ರಾಜ್ಯದ ಜನರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ತಕ್ಕಂತೆ ಸಚಿವ ಆನಂದ್ ಅಸ್ನೋಟಿಕರ್ ಗೋವಾಕ್ಕೆ ಹೋಗಿ ಕುಳಿತಿದ್ದಾರೆ. ಅಲ್ಲಿಂದಲೇ ತಮ್ಮ 25 ಶಾಸಕರ ಜೊತೆ ಸಂಪುಟ ವಿಸ್ತರಣೆ ಮಾಡಲೇಬೇಕು ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಜಾರಕಿಹೊಳಿ ನೇತೃತ್ವದಲ್ಲಿ ನಾವೆಲ್ಲ 25 ಶಾಸಕರಿದ್ದೀವಿ. ಯಾರೋ 15-20 ಶಾಸಕರು ಒಂದ್ ಕಡೆ ಸೇರಿ ಒಂದ್ ಮೀಟಿಂಗ್ ಮಾಡ್ತಾರಂತೆ, ಅವರಿಗೆ ಮಣ್ಣು ಸರಿಯಲ್ಲ. ಸೊ ನಮಗೂ ಆಸೆ, ನಾವೇನೋ ಸನ್ಯಾಸಿಗಳಲ್ಲ. ಅವ್ರು ಶೀಘ್ರದಲ್ಲಿ ಈ ಖಾತೆಗಳನ್ನು ಹಂಚಿಕೆ ಆಗ್ಲಿ, ಈ ರೀಶಫಲ್ ಬದಲಾವಣೆ ಮಾಡದೇ ಇದ್ರೆ ನಮ್ಗೆ ಬಹಳ ನೋವು ತರ್ತದೆ. ಮತ್ತೆ ಅದಕ್ಕೆ ನಾವು ಮುಂದಿನ 25-30 ಜನ ನಾವೆಲ್ಲ ಗೋವಾದಲ್ಲಿ ಸೇರ್ಬೇಕಂತ ಈಗಾಗಲೇ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಅದೇ ರೀತಿ ನಾನು ಗೋವಾ ಹೋಗಿ ಮುಂದೆ ಅದನ್ನು ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದಕ್ಕೂ ಅಲ್ಲ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ನೋಡುತ್ತಿರುವ ಜನತೆಗೆ ಪುಕ್ಕಟ್ಟೆ ಮನರಂಜನೆಯಂತೂ ಸಿಗ್ತಾ ಇದೆ. ಕೇಳಿ ಕೇಳಿ ಅವ್ರಿಗೂ ಬೇಜಾರಾಗಿದೆ. ಆದರೆ ಅನಿವಾರ್ಯ ಕೇಳ್ತಾ ಇದ್ದಾರೆ. ಸ್ವಾಮಿ, ಬಿಜೆಪಿ ಸರ್ಕಾರ ಕಿತ್ತಾಟ ಕೈಬಿಟ್ಟು ಕೆಲಸ ಶುರು ಮಾಡೋದು ಯಾವಾಗ? ಉತ್ತರ ಹೇಳೋ ಮಂದಿಗೆ ಪ್ರಶ್ನೆನೇ ಅರ್ಥವಾಗ್ತಿಲ್ಲ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಇದಿಷ್ಟು ರಾಜಕೀಯ ಹೇಳಿಕೆಗಳು, ಪ್ರತಿ ಹೇಳಿಕೆಗಳು. ಇದರಲ್ಲಿ ಯಾವುದೇ ಜನಪರ ಕಾಳಜಿ ಇಲ್ಲ. ಸಾರ್ವಜನಿಕರು ಅದಕ್ಕೆ ತಮ್ಮ ಆಕ್ರೋಶವನ್ನು ಪದೇ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಅದರ ಜೊತೆಗೆ ನಿನ್ನೆ ಯಡಿಯೂರಪ್ಪ ಅವರ ಬಂಡಾಯ ಯಾವ ಕಾರಣಕ್ಕಾಗಿತ್ತು ಅನ್ನೋದು, ಅದರಿಂದ ಸಾಧಿಸಿದ್ದೇನು ಅನ್ನೋ ಪ್ರಶ್ನೆಯೂ ಕೂಡ ನಿಮ್ಮಲ್ಲಿದೆ. ಇದರಲ್ಲಿ ಯಾವುದಾದರೂ ರಾಜ್ಯದ ಯಾವುದಾದ್ರೂ ವಿಷಯವಾದ ಯಾವುದಾದ್ರು ಸೈದ್ಧಾಂತಿಕ ವಿಚಾರ ಯಾವುದೂ ಇರಲಿಲ್ಲ. ಇದು ಸಂಪೂರ್ಣ ವೈಯಕ್ತಿಕ ವಿಚಾರವಾಗಿತ್ತು. ಅವರು ತಮ್ಮ ಬೆಳೆಯನ್ನು ಬೇಯಿಸಿಕೊಳ್ಳೋದಷ್ಟೇ ಅವರ ಉದ್ದೇಶವಾಗಿತ್ತು. ಇನ್ನು ಜಗದೀಶ್ ಶೆಟ್ಟರ್ ಕೂಡ ಹೊರಗಿದ್ದವರು ಯಡಿಯೂರಪ್ಪ ಪಾಳ್ಯದಲ್ಲಿ ಗುರುತಿಸಿಕೊಂಡಿದ್ದರು. ಯಡಿಯೂರಪ್ಪ ಪಾಳ್ಯದಲ್ಲಿ ಅವರ ಬೆಂಬಲಿಗರಿಗೆ ಮತ್ತು ಯಡಿಯೂರಪ್ಪನವರಿಗೆ, ಈ ಜಗದೀಶ್ ಶೆಟ್ಟರ್ ಅವರಿಗೆ ಯಡಿಯೂರಪ್ಪ ಅವರಿಂದ ಅಸಮಾಧಾನ ಆಗಿದೆ ಅನ್ನೋ ಮಾತು ಈಗ ಕೇಳಿಬರ್ತಾ ಇದೆ. ಪ್ರಮುಖವಾದ ಕಾರಣಗಳು ಏನೇನು ಅನ್ನೋದನ್ನು ನಾನು ಪಟ್ಟಿ ಮಾಡ್ತೀನಿ. BSY ಅವರು ಡಬಲ್ ಗೇಮ್ ಮಾಡಿದರು. ಇದು ಶೆಟ್ಟರ್ ಬೆಂಬಲಿಗರ ಅಸಮಾಧಾನ. ಇದಕ್ಕೆ ಕಾರಣ ನಿನ್ನೆಯ ಪತ್ರಿಕಾಗೋಷ್ಠಿಯ ಸಂದರ್ಭದಲ್ಲಿ ಕೇವಲ ತನ್ನ ರಾಜೀನಾಮೆ, ಹೊರಹೋಗೋದು, ಒಳಗಿರೋದು ಇದಿಷ್ಟೇ ಅಲ್ಲದೆ ಈಶ್ವರಪ್ಪ, ಸದಾನಂದಗೌಡ ಮತ್ತು ಅನಂತಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿದ್ದು ಹೊರತುಪಡಿಸಿದರೆ ನಾಯಕತ್ವ ಬದಲಾವಣೆಯ ಪ್ರಶ್ನೆಯೇ ಎತ್ತಲಿಲ್ಲ. ಹಾಗಾಗಿ ನಾಯಕತ್ವ ಬದಲಾವಣೆಯ ಬಗ್ಗೆ ಪ್ರಸ್ತಾಪವನ್ನೇ ಯಡಿಯೂರಪ್ಪನವರು ನಿನ್ನೆ ಮಾಡಲೇ ಇಲ್ಲ. ಇದು ಜಗದೀಶ್ ಶೆಟ್ಟರ್ ಮತ್ತು ಅವರ ಬೆಂಬಲಿಗರಿಗೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಇನ್ನು BS ಯಡಿಯೂರಪ್ಪ ಅವರನ್ನು ನಂಬಿ ಬಂದ ಶೆಟ್ಟರ್ಗೆ CM ಪಟ್ಟ ತಪ್ಪಿಸುವ ಹುನ್ನಾರ ಕೂಡ ಇದರಲ್ಲಿ ಅಡಗಿತ್ತು ಅನ್ನೋ ಮಾತುಗಳು ಕೇಳಲ್ಪಡ್ತಾ ಇವೆ. ಇನ್ನು ಶೆಟ್ಟರ್ ಅವರಿಗೆ ತಪ್ಪಿಸೋದಕ್ಕೆ ಏನು ಕಾರಣ ಅಂದರೆ, ಶೆಟ್ಟರ್ ಕೂಡ ಲಿಂಗಾಯತ ನಾಯಕ ಅನ್ನೋದೇ ಪ್ರಮುಖವಾದ ಕಾರಣ. ಇದರಿಂದ ಶೆಟ್ಟರ್ ಅಭಿಮಾನಿಗಳಿಗೆ ತೀವ್ರವಾದ ಬೇಸರ ತರಿಸಿದೆ. ಅದರಲ್ಲೂ ಉತ್ತರ ಕರ್ನಾಟಕದ BJP ಕಾರ್ಯಕರ್ತರಲ್ಲಿ ಅಸಮಾಧಾನ ಭುಗಿಲೆದಿದೆ. ಮತ್ತೊಮ್ಮೆ ಯಡಿಯೂರಪ್ಪ ಅವರು ನಂಬಿಸಿ ಕೈ ಕೊಟ್ಟಿದ್ದಾರೆ ಅನ್ನೋದು ಅವರೆಲ್ಲರ ಆಕ್ರೋಶಕ್ಕೆ ಕಾರಣ. ಬಂಡಾಯದಲ್ಲೂ ತಮ್ಮದಷ್ಟೇ ಬೇಳೆ ಬೇಯಿಸಿಕೊಂಡ ಯಡಿಯೂರಪ್ಪ ಅವರು. ಇನ್ನು ಇದ್ರ ಬಗ್ಗೆ ಮಾತಾಡೋಣ. ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೇಳೋದಕ್ಕೂ ಮೊದಲು ನಿನ್ನೆಯ ಬಂಡಾಯದ ನಂತರ ಇಲ್ಲಿಯವರೆಗೂ ಏನೇನಾಯಿತು, ಯಡಿಯೂರಪ್ಪ ಸಾಧಿಸಿದ್ದೇನು ಕೇಳೋಣ. ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ನಮ್ಮ ಜೊತೆ ಇದ್ದಾರೆ. ಜಯಪ್ರಕಾಶ್, ಯಡಿಯೂರಪ್ಪ ಅವರ ನಿನ್ನೆಯ ಬಂಡಾಯದಿಂದ ಅವರು ಸಾಧಿಸಿದ್ದೇನು? ಖಂಡಿತವಾಗ್ಲೂ ಅವರು ಸಾಧಿಸಿದ್ದೇನು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯಲ್ಲಿ ಹಿಡಿತ ಸಾಧಿಸುವಂಥ ಪ್ರಯತ್ನ, ಪಕ್ಷದ ಮೇಲೆ ಹಿಡಿತ ಸಾಧಿಸುವಂಥ ಪ್ರಯತ್ನವನ್ನು, ಒಂದು ವಿಫಲ ಯತ್ನವನ್ನು ಅವರು ಮಾಡಿದರು ಅಂತ ಹೇಳ್ಬೋದು. ಯಾಕಂತಂದರೆ ಆ ಒಂದು ಪತ್ರಿಕಾಗೋಷ್ಠಿ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಈಶ್ವರಪ್ಪನವರ ವಿರುದ್ಧ, ಅನಂತಕುಮಾರ್ ವಿರುದ್ಧ, ಸದಾನಂದ ಗೌಡರ ವಿರುದ್ಧ ಒಂದು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು. ಒಂದು ಪಕ್ಷದ 4 ಗೋಡೆಗಳ ಮಧ್ಯೆ ನಡೀಬೇಕಾದಂಥ ವಿಚಾರವನ್ನು ಅವರು ಬಹಿರಂಗವಾಗಿ ಹೇಳಿದರು ಅನ್ನೋ ಕಾರಣಕ್ಕಾಗಿ ಪಕ್ಷದ BJP ಕಚೇರಿಯಲ್ಲಿ ಒಂದು ಸಭೆ ಕೂಡ ನಡೆಯಿತು. ಈಶ್ವರಪ್ಪನವರ ಅಧ್ಯಕ್ಷತೆಯಲ್ಲಿ ಸದಾನಂದ ಗೌಡರು ಕೂಡ ಇದ್ದರು. ಒಂದು ಶಿಸ್ತು ಕ್ರಮ ಕೈಗೊಳ್ಳುವ ಒಂದು ನಿರ್ಣಯವನ್ನು ಅಂಗೀಕರಿಸಿ ಅದನ್ನು ಹೈಕಮಾಂಡ್ಗೆ ಕಳಿಸಿಕೊಡ್ತಾರೆ. ಆದರೆ ಒಂದಂತೂ ಬಹಳ ಸ್ಪಷ್ಟ, ಯಡಿಯೂರಪ್ಪನವರು ಯಾವುದಕ್ಕಾಗಿ ಹೋರಾಟ ಮಾಡ್ತಾ ಇದ್ರು? ಸೂಕ್ತ ಸ್ಥಾನಮಾನದ ವಿಚಾರಕ್ಕಾಗಿ. ಸೂಕ್ತ ಸ್ಥಾನಮಾನ ಅಂದರೆ ಏನು? ಮತ್ತೊಮ್ಮೆ ಮುಖ್ಯಮಂತ್ರಿ ಪಟ್ಟ ಅವರಿಗೆ ಒದಗಿ ಬರಬೇಕು ಅನ್ನುವಂಥದ್ದು. ಆದರೆ ಯಾವಾಗ CBI ಎನ್ಕ್ವೈರಿಗೆ ಆದೇಶ ಬರುತ್ತೆ ಸುಪ್ರೀಂ ಕೋರ್ಟ್ನಿಂದ, ಅವರು ಮುಖ್ಯಮಂತ್ರಿ ಪಟ್ಟದ ಒಂದು ಆಸೆಯನ್ನು ಬಿಡಬೇಕಾಯಿತು. ಆದರೆ ಅವರು ಬಲವಾಗಿ ಹಿಡ್ಕೊಂಡಿದ್ದು ಈಶ್ವರಪ್ಪ ಹಾಗೂ ಸದಾನಂದ ಗೌಡರು ಯಾವೊಂದು ಪತ್ರವನ್ನು ಹೈಕಮಾಂಡ್ಗೆ ಬರೆದಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಸಚಿವರಿಗೆ, ತಮ್ಮ ಶಾಸಕರಿಗೆ ಬಹಳ ಬೇಸರವಾಗಿದೆ. ತಮ್ಮ ಸಚಿವರು
ಯಾವ ರೀತಿಯಲ್ಲಿ ತಮ್ಮ ಸಚಿವರ ಬಗ್ಗೆ ಅವರು ಆ ರೀತಿ ಪತ್ರ ಬರೆಯೋದಿದ್ರೆ ಅದು ಖಂಡಿತ ಸರಿಯಲ್ಲ, ಒಬ್ಬ ಮುಖ್ಯಮಂತ್ರಿ ಮಾಡೋದು ಸರಿಯಲ್ಲ. ಇವೆಲ್ಲವನ್ನು ಹೇಳ್ತಾ ಅವರು ಬಂದರು. ಆ ಮೂಲಕ ತಾನು ಸಚಿವರ ಜೊತೆ ಇದ್ದೇನೆ, ಶಾಸಕರ ಜೊತೆ ಇದ್ದೇನೆ ಅನ್ನೋದನ್ನು ತೋರಿಸ್ಕೊಟ್ರು ನಿಜ. ಆದರೆ ಇಲ್ಲಿ ಒಂದು ವಿಚಾರವನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಸಚಿವರು ಯಾವ ಒಂದು ಕಾರಣಕ್ಕಾಗಿ ಯಡಿಯೂರಪ್ಪನವರಿಗೆ ಆ ರಾಜೀನಾಮೆ ಪತ್ರವನ್ನು ಕೊಟ್ಟರು? ಈ ರೀತಿ ಅಂದರೆ ಒಬ್ಬ ಮುಖ್ಯಮಂತ್ರಿಯ ಕೈ ಕೆಳಗೆ ಕೆಲಸ ಮಾಡುವಂಥ ಸಚಿವರ ಬಗ್ಗೆ ಈ ರೀತಿ ಒಂದು ಪತ್ರವನ್ನು ಬರೆದಿರುವಾಗ ನಾವು ಅವರ ಜೊತೆ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ? ನಾವು ಅವರ ಜೊತೆ ಕೆಲಸ ಮಾಡೋದಿಲ್ಲ, ನಮಗೆ ನಾಯಕತ್ವ ಬದಲಾವಣೆ ಆಗಬೇಕು. ಇದೇ ಮಾತನ್ನು ಯಡಿಯೂರಪ್ಪನವರು ಕೂಡ ಪದೇ ಪದೇ ಹೇಳ್ತಾ ಇದ್ರು. ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲೂ ಕೂಡ ಸದಾನಂದ ಗೌಡರು ಈ ಕೂಡಲೇ ಮುಖ್ಯಮಂತ್ರಿ ಪಟ್ಟದಿಂದ ಅವರನ್ನು ಬದಲಾವಣೆ ಮಾಡಬೇಕು ಅನ್ನೋಂಥ ಒತ್ತಡವನ್ನು ಎಲ್ಲೂ ಕೂಡ ಯಡಿಯೂರಪ್ಪನವರು ಹೇಳಲಿಲ್ಲ. ಬದಲಾಗಿ ಅವರ ಟಾರ್ಗೆಟ್ ಇದ್ದದ್ದು ಅನಂತಕುಮಾರ್, ಈಶ್ವರಪ್ಪ, ಸದಾನಂದ ಗೌಡ. ಈ ಮೂವರ ವಿರುದ್ಧ ಅವರು ಇಷ್ಟೊಂದು ರೀತಿಯ ಆರೋಪಗಳನ್ನು ಮಾಡ್ತಾ ಇರುವಾಗ, ವಾಗ್ದಾಳಿಯನ್ನು ಮಾಡ್ತಾ ಇರುವಾಗ, ಒಬ್ಬ ವ್ಯಕ್ತಿಗೆ ಇದೇ ರೀತಿಯ ಒಂದು ತೊಂದರೆಗಳು ಯಡಿಯೂರಪ್ಪನವರಿಂದ ಆಗಿದೆ ಅಂತ ನಾವು ಗಮನಿಸಬಹುದು. ಅದು ಆ ಹೆಸರು ಇದ್ದರೆ ಅದು ಜಗದೀಶ್ ಶೆಟ್ಟರ್. ಹಮೀದ್ 9 ತಿಂಗಳ ಹಿಂದೆ ಯಾವ ರೀತಿಯ ಪ್ರಹಸನ ರಾಜ್ಯ ರಾಜಕೀಯದಲ್ಲಿ ನಡೆಯಿತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದಾಗ ಆ ಪಟ್ಟಕ್ಕೆ ಬಹಳ ಸೂಕ್ತವಾದ ಅಭ್ಯರ್ಥಿ, ಕಾರಣ ಏನು ಅಂತಂದರೆ ಅವರು ಲಿಂಗಾಯತ ಸಮುದಾಯದ ಮತ್ತೋರ್ವ ಅಭ್ಯರ್ಥಿ ಅನ್ನುವಂಥ ಕಾರಣಕ್ಕಾಗಿ ಜಗದೀಶ್ ಶೆಟ್ಟರ್, ನಿರುಪದ್ರವಿ ಜಗದೀಶ್ ಶೆಟ್ಟರ್ ಅನ್ನೋದು ಕೂಡ ಒಂದು ಅನ್ವರ್ಥನಾಮ ಬಿಜೆಪಿಯಲ್ಲಿ ಅವರ ಹೆಸರು ಬಂತು. ಆದರೆ ಯಡಿಯೂರಪ್ಪನವರು ಸುತಾರಾಮ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಬಿಡ್ಲೇ ಇಲ್ಲ, ಅವರನ್ನು ಹತ್ತಿರಕ್ಕೆ ಸೇರಿಸಿಕೊಂಡು ಇರಲಿಲ್ಲ. ಆದರೆ ಒಂದಂತೂ ಗಮನಿಸಬೇಕು, ಯಡಿಯೂರಪ್ಪ ಪಾಳಯದಲ್ಲಿ 65 ಶಾಸಕರಿದ್ದರೆ ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಪಾಳಯದಲ್ಲಿ ಕೂಡ 50ಕ್ಕಿಂತಲೂ ಹೆಚ್ಚು ಶಾಸಕರಿದ್ದರು. ಆದರೆ ಯಾವಾಗ ಅವರಿಗೆ ಒಂದು ಮನವರಿಕೆ ಆಯಿತು ತನ್ನ ಹಿಡಿತದಲ್ಲಿ ಒಂದು ಪಕ್ಷವನ್ನು ಇಟ್ಕೋಬೇಕು ಅಂತಂದರೆ ಅವರು ಮೊದಲಿಗೆ ಜಗದೀಶ್ ಶೆಟ್ಟರ್ ಅವರ ಮೂಗಿಗೆ ತುಪ್ಪ ಸವರಿದ್ರು. ಆ ಮೂಲಕ ಜಗದೀಶ್ ಶೆಟ್ಟರ್ ಅವರನ್ನು ತಮ್ಮ ತೆಕ್ಕೆಗೆ ಕರ್ಕೊಂಡ್ಬಂದರು. ಒಂದು ವೇಳೆ ಜಗದೀಶ್ ಶೆಟ್ಟರ್ ಇವತ್ತು ಯಡಿಯೂರಪ್ಪ ಅವರ ಬಣದಲ್ಲಿ ಇಳಿದೇ ಇದ್ದಿದ್ರೆ ಆ 55 ಶಾಸಕರು ಬಹುಶಃ ಜಗದೀಶ್ ಶೆಟ್ಟರ್ ಅಥವಾ ಸದಾನಂದ ಗೌಡ ಅಥವಾ ಈಶ್ವರಪ್ಪ ಅಥವಾ ಬಿಜೆಪಿಯಲ್ಲಿ ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ಒಂದು ಸಭೆ ಆಯಿತು, ಆ ಸಭೆಯಲ್ಲಿ ಬಹುಶಃ ಭಾಗವಹಿಸ್ತಾ ಇದ್ರು ಏನೋ. ಕಳೆದ ಬಾರಿ ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗಲಿಲ್ಲ, ಯಡಿಯೂರಪ್ಪ ಪ್ರಯತ್ನ ಪಟ್ಟಿದ್ರೆ ಅದು ಸಿಕ್ಬೋದಿತ್ತು. ಈ ಬಾರಿ ಕೂಡ ಸದಾನಂದ ಗೌಡರ ಬದಲಿಗೆ ಜಗದೀಶ್ ಶೆಟ್ಟರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಕೂಗು ಮೊದಲು ಕೇಳಿ ಬಂದಿತ್ತು. ಆದರೆ ಅಚಾನಕ್ಕಾಗಿ ಕೊನೆಗೆ ಆ ಪ್ಲೇಟ್ ತಿರುಗಿ ಸಾಗೋದಕ್ಕೆ ಏನು ಕಾರಣ ಖಂಡಿತವಾಗಲೂ ಗೊತ್ತಾಗ್ತಿಲ್ಲ. ಯಡಿಯೂರಪ್ಪನವರು ಯಾವ ರೀತಿ ಡಬಲ್ ಗೇಮ್ ಆಡಿದ್ರ ಜಗದೀಶ್ ಶೆಟ್ಟರ್ ಅವರ ಬಗ್ಗೆ ಅನ್ನುವಂಥದ್ದು ಇಲ್ಲಿ ನಮಗೊಂದು ಸಂಶಯಗಳು ಮೂಡ್ತಾ ಇದೆ. ಕಾರಣ ಏನು ಅಂತಂದರೆ, ಒಂದು ವೇಳೆ ಸದಾನಂದ ಗೌಡರನ್ನ ಅಲ್ಲಿಂದ ಕೆಳಗಿಳಿಸಬೇಕು ಅಂತ ಪಟ್ಟು ಹಿಡಿದಿದ್ರೆ, ಒಂದು ವೇಳೆ ಜಗದೀಶ್ ಶೆಟ್ಟರ್ ಅವರನ್ನ ನನ್ನ ಒಂದು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಅವರನ್ನು ಸೂಚಿಸ್ತೇನೆ ಅಂತ ಹೇಳಿದರೆ ಬಹುಶಃ ಸದಾನಂದ ಗೌಡರು ಕೂಡ ಒಂದು ವೇಳೆ ಪಕ್ಷದ ಒಗ್ಗಟ್ಟಿಗಾಗಿ ಜಗದೀಶ್ ಶೆಟ್ಟರನ್ನು ಸಮ್ಮತಿಸ್ತಾ ಇದ್ರು ಏನೋ. ಆದರೆ ಆ ಒಂದು ಕಾಲಘಟ್ಟ, ಒಂದು ಮುಖ್ಯಮಂತ್ರಿ ಕೆಳಗಿಳಿದು ಮತ್ತೊಂದು ಮುಖ್ಯಮಂತ್ರಿ ಪಟ್ಟಕ್ಕೇರಬೇಕಾದ್ರೆ 2 ರಿಂದ 3 ದಿವಸ ಅಥವಾ 5 ದಿವಸಗಳ ಒಂದು ಟೈಮ್ ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಅನಂತಕುಮಾರ್ ಅವರು ತಮ್ಮ ಚಾಕಚಕ್ಯತೆಯನ್ನು ಪ್ರದರ್ಶಿಸಿ, ಜೊತೆಗೆ ಹೈಕಮಾಂಡ್ನಲ್ಲಿ ಅವರಿಗೆ ಒಳ್ಳೆ ಹೋಲ್ಡ್ ಇರೋದ್ರಿಂದ, ಜೊತೆಗೆ ಅಡ್ವಾಣಿಯವರ ನೀಲಿಕಣ್ಣಿನ ಹುಡುಗನಾಗಿರೋದ್ರಿಂದ ಅವರಲ್ಲಿ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ಡೌಟು ಬಹುಶಃ ಯಡಿಯೂರಪ್ಪನವರಿಗೆ ಬಂದಿರಬೇಕು. ಹಾಗಾಗಿ ನಿನ್ನೆ ಇಡೀ ಪತ್ರಿಕಾಗೋಷ್ಠಿಯನ್ನು ಅವರು ಅನಂತಕುಮಾರ್, ಈಶ್ವರಪ್ಪ ಹಾಗೂ ಸದಾನಂದ ಗೌಡರ ವಿರುದ್ಧ ಬಳಸಿಕೊಂಡ್ರು. ಇಲ್ಲಿ ಮತ್ತೊಂದು ಪ್ರಶ್ನೆಯನ್ನು ನೀವು ಗಮನಿಸಬೇಕು. ಇಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಸದಾನಂದ ಗೌಡರ ಬದಲಿಗೆ ಜಗದೀಶ್ ಶೆಟ್ಟರ್ ಅವರ ಅಭ್ಯರ್ಥಿತನವನ್ನು ಯಾಕೆ ಯಡಿಯೂರಪ್ಪನವರು ಸೂಚಿಸಲಿಲ್ಲ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂಥ ಪ್ರಶ್ನೆ. ಯಾಕೆ ಅನ್ನುವಂಥದ್ದು, ಜಗದೀಶ್ ಶೆಟ್ಟರ್ ಅವರು ಲಿಂಗಾಯತ ವರ್ಗದ ಪ್ರಮುಖ ನಾಯಕ. ಯಡಿಯೂರಪ್ಪನವರು ದೊಡ್ಡ ನಾಯಕರು, ಅವರಷ್ಟೇ ಪ್ರಬಲ ನಾಯಕ ಅಲ್ಲದಿದ್ದರೂ ಕೂಡ ಅವರಿಗೆ ಸರಿಸಮಾನ ಆಗಿರುವ ನಾಯಕರು ಜಗದೀಶ್ ಶೆಟ್ಟರು. ಈಗಂತೂ ಯಡಿಯೂರಪ್ಪ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಇಲ್ಲವೇ ಇಲ್ಲ. ಒಂದು ವೇಳೆ ಸದಾನಂದ ಗೌಡರನ್ನು ಕೆಳಗಿಳಿಸಿ ಜಗದೀಶ್ ಶೆಟ್ಟರ್ ಅವರನ್ನು ಆ ಸ್ಥಾನದಲ್ಲಿ ಕೂರಿಸಿದರೆ ಮುಂದಿನ ದಿನಗಳಲ್ಲಿ ಒಂದು ಬಹಳ ದೊಡ್ಡ ಸಮುದಾಯದಲ್ಲಿ ತಮ್ಮ ಪ್ರಭಾವ ಕಡಿಮೆಯಾಗಬಹುದು. ಯಾಕಂದರೆ ಅಲ್ಲಿ ಅವಕಾಶವೇ ಇರೋದಿಲ್ಲ. ಈ CBI ಎನ್ಕ್ವೈರಿ ಇದೆಲ್ಲವೂ ಆಗುವಾಗ ಜಗದೀಶ್ ಶೆಟ್ಟರ್ ಒಂದು ಲಿಂಗಾಯತ ಸಮುದಾಯದ ದೊಡ್ಡ ನಾಯಕನಾಗಿ ಹೊರಹೊಮ್ಮಬಹುದು ಅನ್ನುವಂಥ ಕಾರಣಕ್ಕಾಗಿ ಮತ್ತೊಮ್ಮೆ ಜಗದೀಶ್ ಶೆಟ್ಟರ್ ಅವರಿಗೆ ಆ ಒಂದು ಸ್ಥಾನವನ್ನು ತಪ್ಪಿಸುವಂಥ ಪ್ರಯತ್ನ ಮಾಡಿದ್ರೇನೋ ಅನ್ನುವಂಥ ಅನುಮಾನ ಕಾಡುತ್ತೆ. ಯಾಕಂದ್ರೆ ನಮ್ಮ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಅವರು ನಾಯಕತ್ವ ಬದಲಾವಣೆಯನ್ನು ಯಾವುದೇ ರೀತಿಯಲ್ಲೂ ಪ್ರಸ್ತಾಪಿಸಲಿಲ್ಲ, ಅಲ್ಲಿಗೆ ಮತ್ತೋರ್ವ ಅಭ್ಯರ್ಥಿಯ ಹೆಸರನ್ನು ಸೂಚಿಸಲಿಲ್ಲ. ಓಕೆ, ಥ್ಯಾಂಕ್ ಯು ಜಯಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ನಿನ್ನೆ ಏನು ನಡೀತು, ಇದರಿಂದ ಅವರು ಸಾಧಿಸಿದ್ದೇನು ಅನ್ನೋದು ಸ್ಪಷ್ಟವಾಗಿ ತಿಳಿಸಿದರು ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ. ಇನ್ನು ಸಾರ್ವಜನಿಕರು ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ, ಅವ್ರು ಏನು ಹೇಳಿದರು ಅನ್ನೋದನ್ನು ಕೂಡ ಕೇಳೋಣ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.
ನಮ್ಮ ವಾಜಪೇಯಿ ಇರುವಾಗ ಪ್ರೈಮ್ ಮಿನಿಸ್ಟರ್ ಇರುವಾಗ ಬಿಜೆಪಿ ಸರ್ಕಾರ ಹೆಂಗಿತ್ತು ಟೋಟಲ್ ಮುಖ್ಯಮಂತ್ರಿ ಹಾಗೂ ಪ್ರತಿಪಕ್ಷ ಬೇರೆ ಯಾರು ಎಲ್ಲರೂ ಸಿಬಿಐಗೆ ತನಿಖೆಗೆ ವ್ಯಕ್ತಪಡಿಸಬೇಕು.